ನಮ್ಮ ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಗಾರ್ಡನ್ ಸಿಟಿ ಅಂತ ಹೆಸರು ಬರೋದಕ್ಕೆ ಕಾರಣ ಇಲ್ಲಿ ಇರುವಂತಹ ಸಾವಿರಾರು ಪಾರ್ಕ್ಗಳು. ಅದೇ ರೀತಿಯಾಗಿ ಪ್ರತಿಯೊಂದು ಪಾರ್ಕ್ಗಳು ಕೂಡ ಪರಿಸರ ಸ್ನೇಹಿಯಾಗಿದೆ. ಆದರೆ ನಾನೀಗ ಡಬಲ್ ಪರಿಸರ ಸ್ನೇಹಿಯಾಗಿರುವಂಥ ಪಾರ್ಕನ್ನು ತೋರಿಸ್ತಾ ಇದ್ದೀನಿ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ, ಈ ಒಂದು ಹಚ್ಚ ಹಸಿರಿನ ಪಾರ್ಕ್ ಇರುವಂಥದ್ದು ವಾರ್ಡ್ ನಂಬರ್ 112 ದೊಮ್ಮಲೂರಿನಲ್ಲಿ. ಫ್ಲೈಓವರ್ ಅಂದರೆ ದೊಮ್ಮಲೂರು ಫ್ಲೈಓವರ್ ಏನಿದೆ, ಆ ಫ್ಲೈಓವರ್ ಕೆಳಗಡೆ ಇರುವಂಥ ಜಾಗವನ್ನು ಯಾವುದೇ ರೀತಿಯಾಗಿ ವ್ಯರ್ಥ ಮಾಡದೆ ಒಂದು ಸುಂದರವಾದಂಥ ಪಾರ್ಕ್ನ ನಿರ್ಮಾಣ ಮಾಡಿದ್ದಾರೆ ಇಲ್ಲಿನ ಕಾರ್ಪೊರೇಟರ್ ಅಂತಲೇ ಹೇಳ್ಬೋದು. ಇಷ್ಟೇ ಆದರೆ ಈ ಒಂದು ಪಾರ್ಕ್ ಅಷ್ಟೊಂದು ಸುದ್ದಿ ಆಗೋದಿಲ್ವೇನೋ, ಆದರೆ ಈ ಒಂದು ಪಾರ್ಕ್ ಇಷ್ಟೆಲ್ಲ ಸುದ್ದಿ ಆಗೋದಕ್ಕೆ ಕಾರಣ ಇದು ಬೆಂಗಳೂರಿನಲ್ಲೇ ಪ್ರಪ್ರಥಮ ಬಾರಿಯಾಗಿ ಮಳೆ ನೀರು ಕೊಯ್ಲು ಪದ್ಧತಿಯನ್ನು ಅಂದರೆ ಅಂತರ್ಜಲ ಮಟ್ಟವನ್ನು ವೃದ್ಧಿ ಮಾಡುವಂಥ ನಿಟ್ಟಿನಲ್ಲಿ ಈ ಒಂದು ಮಳೆ ನೀರು ಕೊಯ್ಲು ಪದ್ಧತಿಯನ್ನು ಅಳವಡಿಸಿಕೊಂಡಿರುವಂಥ ಪಾರ್ಕ್. ಅಂದರೆ ಈ ಪಾರ್ಕಲ್ಲಿ ಒಟ್ಟು 7 ಕಡೆಯಲ್ಲಿ ಒಂದು ಹಿಂಗು ಗುಂಡಿಗಳನ್ನು ಮಾಡಿದ್ದಾರೆ. ಸುಮಾರು 12ರಿಂದ 15 ಅಡಿ ಆಳ ಇರುವಂಥ ಈ ಒಂದು ಗುಂಡಿಗಳನ್ನು ಮಾಡಿದ್ದಾರೆ. ಎಲ್ಲ ಅಂದರೆ ಇಳಿಜಾರು ಇರುವಂಥ ಪ್ರದೇಶಗಳಲ್ಲೇ ಗುಂಡಿಯನ್ನು ಮಾಡಿದ್ದಾರೆ. ಜೊತೆಗೆ ಫುಟ್ಪಾತ್ ಮೇಲೆ ನೀರು ಹರಿದು ಹೋಗುತ್ತೆ. ಸೊ ಆ ನೀರು ಕೂಡ ಸರಾಗವಾಗಿ ಆ ಗುಂಡಿಗಳಿಗೆ ಹೋಗೋ ರೀತಿಯಲ್ಲಿ ಎಲ್ಲ ಒಂದು ಕಾಲುವೆ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲ, ಫ್ಲೈಓವರ್ ಏನಿದೆ, ಈ ದೊಮ್ಮಲೂರು ಅಂದರೆ ಫ್ಲೈಓವರ್ ಸುಮಾರು 7-8 ಕಡೆ ಈ ರಸ್ತೆಗಳಿದೆ. ಸೊ ಆ ಮೇಲ್ಭಾಗದ ರಸ್ತೆಗಳಲ್ಲಿ ಮಳೆ ಬಂದಾಗ ಬಂದಂಥ ನೀರು ಕೆಳಗಡೆ ಸರಾಗವಾಗಿ ಈ ಒಂದು ಉದ್ಯಾನವನಕ್ಕೆ ಬೀಳಿ ಅನ್ನುವಂಥ ನಿಟ್ಟಿನಲ್ಲಿ ಪೈಪ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ಇಲ್ಲಿ ಮಳೆ ಬಂದಂಥ ಸಂದರ್ಭದಲ್ಲಿ ಪಾರ್ಕ್ಗೆ ಬರುವಂಥ ನೀರು ಅಂದರೆ ಮಳೆಯಿಂದ ಬರುವಂಥ ನೀರು ಜೊತೆಗೆ ಫ್ಲೈಓವರ್ ಮೇಲೆ ಬಿದ್ದಂಥ ನೀರು ಎಲ್ಲ ನೀರು ಇಲ್ಲಿ ಬರುತ್ತೆ. ಸೊ ಹೀಗೆ ಬಂದಂಥ ನೀರನ್ನ ಹಾಗೆ ಬಿಟ್ಟರೆ ಅದು ಪಕ್ಕದಲ್ಲೇ ಇರುವಂಥ ರಾಜಕಾಲುವೆಗೆ ಹರಿದು ಹೋಗುತ್ತೆ. ಹೀಗಾಗಿ ಈ ನೀರನ್ನು ಇಲ್ಲೇ ಉಳಿಸ್ಕೊಳ್ಳುವಂಥದ್ದು ಜೊತೆಗೆ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸುವಂಥ ನಿಟ್ಟಿನಲ್ಲಿ ಇಲ್ಲಿ ಒಂದು 7 ಗುಂಡಿಗಳನ್ನು ಮಾಡಿದ್ದಾರೆ. ಹೀಗಾಗಿ ಆ ಗುಂಡಿಗಳಲ್ಲಿ ಈಗ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ, ಈ ಒಂದು ಗುಂಡಿ ಇದೆ. ಸೊ ಗುಂಡಿಯಲ್ಲಿ ನೀರು ಈಗಾಗಲೇ ಸಾಕಷ್ಟು ಪ್ರಮಾಣದಲ್ಲಿ ನೀರು ನಿಂತಿದೆ. ಅಂದರೆ ಕಳೆದ ಬಾರಿ ಉಯ್ದಂಥ ಮಳೆಯಿಂದ ಬಂದಂಥ ನೀರು ಈಗಲೂ ಕೂಡ ಆ ಗುಂಡಿಯಲ್ಲೇ ಶೇಖರಣೆ ಆಗಿದೆ. ಹೀಗಾಗಿ ಆ ಗುಂಡಿಗಳ ಮೇಲೆ ಸ್ಲ್ಯಾಬ್ಗಳನ್ನು ಕೂಡ ಮುಚ್ಚಿರ್ತಾರೆ. ಸೊ ಆ ಸ್ಲ್ಯಾಬ್ಗಳ ಮೇಲೆ ಚೇರ್ಗಳನ್ನು ಅಳವಡಿಸಿದ್ರೆ ಬಹುಶಃ ನಮಗೆ ಕೂರೋದಕ್ಕೂ ಕೂಡ ವ್ಯವಸ್ಥೆ ಆಗುತ್ತೆ, ಜಾಗ ಕೂಡ ವೇಸ್ಟ್ ಆಗೋದಿಲ್ಲ. ಹೀಗಾಗಿ ಈ ಅಂತರ್ಜಲ ಒಂದು ಮಟ್ಟವನ್ನು ಹೆಚ್ಚಿಸುವಂತಹ ಪದ್ಧತಿಯನ್ನು ಅಳವಡಿಸಿಕೊಂಡಿರೋದ್ರಿಂದ ಈಗಾಗಲೇ ಇಲ್ಲಿ ಇರುವಂತಹ ಗಿಡ ಮರಗಳು ಸಾಕಷ್ಟು ಹಚ್ಚ ಹಸಿರಿನಿಂದ ಕೂಡಿರ್ತವೆ. ಜೊತೆಗೆ ಇಲ್ಲಿರುವಂಥ ನೆಲ ಕೂಡ ಸಾಕಷ್ಟು ನೀರು ಹಾಕಲಿಲ್ಲ ಅಂದರೂ ಕೂಡ ಸದಾಕಾಲ ತಂಪಾಗಿರುತ್ತವೆ. ಮುಂಚೆ ನೋಡಿಕೊಂಡ್ರೆ ಈಗ ಇತ್ತೀಚಿನ ಕಾರ್ಪೊರೇಟರ್ಗಳು ತುಂಬಾ ತಲೆ ಕೆಡಿಸ್ಕೊಂಡು ಇಬ್ಬರು ಇಂಟ್ರೆಸ್ಟಿಂಗ್ ಮಾಡ್ತಾಯಿದ್ದಾರೆ. ಇದು ಎರಡಕ್ಕೂ ಸೇರುತ್ತೆ ಪಾರ್ಕು. ಮುಂಚೆ ಈ ಥರ ಏನು ಇರಲಿಲ್ಲ, ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ. ಈಗ ಮಳೆ ನೀರು ಮುಂಚೆ ವೇಸ್ಟ್ ಆಗೋದು, ಬಂದಿದ್ದ ನೀರು ಸೀದಾ ಡ್ರೈನ್ಗೆ ಹೋಗೋದು. ನೀರಿಗೆ ಅಂತ ಏನು ಮುಂಚೆ ಬೇಸಿಗೆಗಾಲ ಬಂದರೆ ಬೋರ್ ನೀರು ಇಲ್ಲೇನು ಸಿಗ್ತಾ ಇರಲಿಲ್ಲ. ಈಗೇನು ನೀರಿಗೇನು ತೊಂದರೆ ಇಲ್ಲ. ಅಂತರ್ಜಲ ಎಲ್ಲೇ ಇದು ಬೋರ್ ತೆಗೆದ್ರೂ ನೀರು ಇದಾಗ್ತದೆ. ಸೊ ಹೀಗಾಗಿ ಬೆಂಗಳೂರಿನಲ್ಲೇ ಪ್ರಥಮವಾಗಿ ಮಾಡಿರುವಂಥ ಈ ಒಂದು ಪಾರ್ಕನ್ನು ಮುಂಬರುವಂಥ ದಿನಗಳಲ್ಲಿ ಇರುವಂಥ ಸಾವಿರಾರು ಪಾರ್ಕ್ಗಳಿಗೆ ಅಭಿವೃದ್ಧಿ ಆಗುವಂಥ ಪಾರ್ಕ್ಗಳಿಗೂ ಕೂಡ ಈ ಒಂದು ವ್ಯವಸ್ಥೆಯನ್ನು ಅಳವಡಿಸಿದ್ರೆ ಕಾರ್ಪೊರೇಟರ್ಸ್ಗಳು ಬಹುಶಃ ಬೆಂಗಳೂರಿನ ಅಂತರ್ಜಲ ಮಟ್ಟ ಏನು ಕಡಿಮೆ ಆಗ್ತಾ ಇದೆ, ಮುಂಬರುವಂಥ ದಿನಗಳಲ್ಲಿ ಆ ಒಂದು ಅಂತರ್ಜಲ ಮಟ್ಟ ವೃದ್ಧಿಯಾಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಕ್ಯಾಮ್ರಾ ಪರ್ಸನ್ ಅರುಣ್ ಕುಮಾರ್ ಜೊತೆಗೆ ಶಿವಪ್ರಸಾದ್, ಫಸ್ಟ್ ನ್ಯೂಸ್, ಬೆಂಗಳೂರು.